ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಟ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ಮಾತನಾಡ್ತಾ ಹೋಗ್ತೇನೆ. ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ದರ್ಶನ್ ಜೈಲು ಪಾಲಾಗಿದ್ದಾರೆ. ಕಳೆದ ತಿಂಗಳಷ್ಟೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಅಂದರೆ ಈ ಒಂದು ಪ್ರಕರಣದ ತನಿಖೆ ವಿಳಂಬವಾಗ್ತಾ ಇದೆ, ನನಗೆ ಸರಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟು ನನಗೆ ಜಾಮೀನನ್ನು ಮಂಜೂರು ಮಾಡಿ ಅಂತ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ರು ನಟ ದರ್ಶನ್. ಈ ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಕೋರ್ಟ್, ಅಂದರೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿದಂತಹ ಕೋರ್ಟ್ ಮುಂದಿನ 1 ವರ್ಷದ ಕಾಲ, ಅಂದರೆ 365 ದಿನಗಳ ಕಾಲ ನಟ ದರ್ಶನ್ ಅವರಿಗೆ ಯಾವುದೇ ಥರದ ಜಾಮೀನನ್ನು ಕೊಡುವ ಹಾಗಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಮೇ 15ರಂದು ಸುಪ್ರೀಂ ಕೋರ್ಟ್ ಕೊಟ್ಟುಬಿಡ್ತು. ಇದು ಒಂದು ರೀತಿಯಲ್ಲಿ ಬಹುದೊಡ್ಡ ಆಘಾತ ನಟ ದರ್ಶನ್ ಅವರಿಗೆ ಆದಂಥದ್ದು. ಅದಾದ ನಂತರ ಅವರು ಜೈಲಿನಲ್ಲಿ ಇರಬೇಕಾಯಿತು. ಜೈಲಿನಲ್ಲಿ ಮೌನಕ್ಕೆ ಶರಣಾದರು. ಅದಕ್ಕೂ ಮುಂದುವರೆದಂತೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ 1 ವರ್ಷದ ಒಳಗಡೆ ಮಾಡಿ ಮುಗಿಸಬೇಕು. ಅಂದರೆ ಇದರ ತನಿಖೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮಾಡಿ ಮುಗಿಸಿ ಎನ್ನುವಂಥ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಈ ಒಂದು ಪ್ರಕರಣದ ತನಿಖೆ ಆರಂಭವಾಗಿರುವಂಥದ್ದು. ಆರೋಪಿಗಳು ವಾರದಲ್ಲಿ 4 ದಿನಗಳ ಕಾಲ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಆದೇಶವನ್ನ ಕೋರ್ಟ್ ಕೊಟ್ಟಿದೆ. ಮೊನ್ನೆಯಷ್ಟೇ ಸೋಮವಾರ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಸೆಷನ್ಸ್ ಕೋರ್ಟ್ನಲ್ಲಿ ಹಾಜರಾಗಿದ್ರು. ಪ್ರಕರಣದ 7 ಆರೋಪಿಗಳು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ರು. ಜಾಮೀನಿನಲ್ಲಿರುವಂತಹ ಉಳಿದಂತಹ ಆರೋಪಿಗಳು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ನ್ಯಾಯಾಲಯದಕ್ಕೆ ಯಾರು ಈ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೋ, ಯಾರು ಬರೋದಕ್ಕೆ ಆಗಿಲ್ವೋ ಅವರ ಪರವಾದಂತಹ ವಕೀಲರು ವಿಳಂಬಕ್ಕೆ, ಅಂದ್ರೆ ಅವರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ರು, ಮತ್ತೆ ಅಟೆಂಡ್ ಮಾಡ್ತಾರೆ ಅಂತ. ಮಧ್ಯದಲ್ಲಿ SPP ಪ್ರಸನ್ನ ಕುಮಾರ್ ವಾದ ಮಾಡಿದ್ದೇನು ಅಂತ ಹೇಳಿದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ನ ಸ್ಪಷ್ಟವಾದಂಥ ಒಂದು ಸಂದೇಶ ಇದೆ. 1 ವರ್ಷದ ಒಳಗಾಗಿ ಈ ಪ್ರಕರಣದ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಬೇಕು. ಹೀಗಾಗಿ ಯಾವುದಕ್ಕೂ ಕೂಡ ಡಿಲೇ ಮಾಡಬಾರ್ದು, ವಿಳಂಬ ಆಗಬಾರ್ದು. ಯಾರೂ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇದರ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಅಂದರೆ ಸಾಧ್ಯ ಇದ್ರೆ ಖುದ್ದಾಗಿ ಬಂದು ಹಾಜರಾಗಬಹುದು, ಇಲ್ಲದಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಬಹುದು. ಆದರೆ ತನಿಖೆಗೆ ಎಲ್ಲರೂ ಕೂಡ ಸಹಕರಿಸಲೇಬೇಕು ಅನ್ನುವಂಥ ಒಂದು ಆದೇಶವನ್ನು ಈಗ ಕೋರ್ಟ್ ಕೊಟ್ಟಿರುವಂಥದ್ದು. ಹೀಗಾಗಿ ಏನೀಗ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈಗ ಸೆಷನ್ಸ್ ಕೋರ್ಟ್ ಇದನ್ನು ಮುಂದುವರಿಸ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ 60 ಸಾಕ್ಷಿಗಳು, ಅದರ ಜೊತೆಗೆ ತನಿಖೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಆಗಬೇಕು. ಯಾಕೆ ಅಂತಂದರೆ ಈಗಾಗಲೇ ಎಷ್ಟೋ ವರ್ಷಗಳಾಗ್ಬಿಟ್ಟು ದರ್ಶನ್ ಅವರು ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು, ಮತ್ತೆ ವಾಪಸ್ ಹೋದರು. ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ತೀವ್ರವಾದಂತಹ ಬೆನ್ನು ನೋವಿದೆ. ಚಿತ್ರರಂಗಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥ ನಟ, ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ನಟ. ಹೀಗಾಗಿ ಈಗ ದರ್ಶನ್ ಅವರಿಗೆ ಅಟ್ ಎನಿ ಕಾಸ್ಟ್ ಎಷ್ಟು ಬೇಗ ಸಾಧ್ಯ ಇದರಿಂದ ಹೊರಬಂದು ಯಥಾ ಪ್ರಕಾರ ಅವರು ಸಿನಿಮಾಗಳನ್ನು ಮಾಡೋದಿರಬಹುದು, ಅಭಿಮಾನಿಗಳಿಗಾಗಿ ಕೆಲಸ ಮಾಡೋದಿರಬಹುದು, ಇದೆಲ್ಲವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮೇಲಾಗಿ ವೈಯಕ್ತಿಕವಾಗಿ ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ಏನು ಈ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ರೇಣುಕಾಸ್ವಾಮಿ ಕೇಸ್ನಲ್ಲಿ, ನಿಜವಾ ಅಲ್ವಾ, ಆರೋಪಿಯ ಅಪರಾಧಿಯ ಎಲ್ಲವೂ ಕೂಡ ದೋಷಮುಕ್ತರಾಗಿ ಆದಷ್ಟು ಬೇಗ ಹೊರಬರಬೇಕು ಅನ್ನುವಂಥ ಆಶಯ ಅವರ ಅಭಿಮಾನಿ ಬಳಗದಲ್ಲಿ, ಫ್ಯಾಮಿಲಿ ಮೆಂಬರ್ಸಲ್ಲಿದೆ. ಒಟ್ಟಾರೆ ಈ ಒಂದು ಪ್ರಕರಣದ ತನಿಖೆ ಇಷ್ಟು ಬೇಗ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ವಿಮರ್ಶೆ ಮಾಡಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.